ಲ್ಯಾಬಲ್ ಶಿಫ್ಟ್ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಡ ಹೇಳಿ. ಅಯ್ಯೋ, ನಾನು ಆರಾಮಾಗಿರ್ತೀನಿ ಬಿಡು. ನನ್ನ ಆರೋಗ್ಯದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀನಿ ನೀನು? ಸರಿ, ಈಗ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಕೂತ್ಕೊಂಡು ಕಾಲ ಕಳೆದು ಹೋಗ್ಬಿಡ. ಬಾ. ಅರ್ಜುನ್, ಆ ತಪ್ಪು ಮಾತ್ರ ಮಾಡ್ಬೇಡ. ಹೆಂಡತಿಗೆ ಸಪೋರ್ಟ್ ಮಾಡೋ ನಿನ್ನ ಮಾತು ಯೋಚನೆ ತಪ್ಪಲ್ಲ. ಆದ್ರೆ ಭಾರ್ಗವಿನೇ ನಾನು ಕೆಲ್ಸಕ್ಕೆ ಹೋಗಲ್ಲ, ಅರ್ಜುನ್ಗೆ ಒಳ್ಳೆ ಹೆಂಡತಿಯಾಗಿರ್ತೀನಿ ಅಂತ ಹೇಳ್ತಿದ್ದಾಳಲ್ವಾ. ಸುಮ್ಮನೆ ಹೊರಗೆ ಹೋಗಿ ಮೈ ಮೇಲೆ ಸಮಸ್ಯೆ ಎಳ್ಕೊಳ್ಳೋದು ಬೇಡ. ಮನೆಯವ್ರ ಜೊತೆನೆ ಜಗಳ, ಕದನ, ವಿವಾದ ಇದ್ಯಾವುದು ಬೇಡ. ಅರ್ಜುನ್ ಜೊತೆ ನೆಮ್ಮದಿಯಾಗಿದ್ರೆ ಸಾಕು ಅಂತ ಅನ್ಸಿರ್ಬೋದು ಅಲ್ವಾ? ಒಬ್ಬ ವ್ಯಕ್ತಿ ಕನ್ವಿನ್ಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕನ್ಫ್ಯೂಸ್ ಮಾಡ್ಬೇಕಂತೆ. ಈ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗೋ ಅಷ್ಟರಲ್ಲಿ ಕೇಸೇ ಮುಗ್ದೋಗಿರುತ್ತೆ. ಅರ್ಜುನ್, ಭಾರ್ಗವಿ ಗುಟ್ಟಾಗಿ ಕೆಲಸ ಮಾಡ್ತಿಲ್ಲ ಅಲ್ವಾ? ಇಲ್ಲ ಅದಕ್ಕೆ ಅವ್ರು ಹೇಳಿರೋ ಹಾಗೆ ಕೇಸ್ ವಿಷಯನ ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದಾರೆ. ಮೇಡಮ್, ಸ್ಪಾಟಲ್ಲಿ ಸಿಕ್ಕಿರೋ ಬ್ಲಡ್ ಸ್ಯಾಂಪಲ್ಗೂ ಈಗ ನೀವು ಕಳಿಸಿರೋ ಬ್ಲಡ್ಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಮೇಡಮ್. ಸಂಧ್ಯಾ ಸಾವುಗೂ ನಿಮ್ಮ ಗಂಡ ಅರ್ಜುನ್ ಪಾಟೀಲ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಮೇಡಮ್. ಮೇಡಮ್, ಇಷ್ಟೆಲ್ಲ ಆದರೂ ನೀವು ಮತ್ತೆ ಸಂಧ್ಯಾ ಬಗ್ಗೆನೇ ಯೋಚಿಸ್ತಿದ್ದೀರಲ್ಲ, ರಿಯಲಿ ಗ್ರೇಟ್ ಮೇಡಮ್. ನಿಮ್ಮ ಗಂಡ ನಿರಪರಾಧಿ ಅಂತ ಪ್ರೂವ್ ಆಯ್ತಲ್ಲ, ಅವ್ರ ಬಗ್ಗೆ ಅನುಮಾನ ಪಡಬೇಕಾಗಿಲ್ಲ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಿಮಗೆ ಇನ್ಯಾರ ಮೇಲಾದರೂ ಅನುಮಾನ ಇದೆಯಾ ಮೇಡಮ್? ನನಗೆ ಈ ಮನೇಲಿರೋ ಕೆಲವ್ರ ಬಗ್ಗೆ ಅನುಮಾನ ಇದೆ. ಹಾಗೆ ಈ ಮನೆಯವರು ಮತ್ತೆ ಆ ಶಕ್ತಿ ಪ್ರಸಾದ್ ಮನೆಯವರು ತುಂಬಾನೇ ಕ್ಲೋಸ್ ಆಗಿದ್ದಾರೆ. ಆ ಮನೆಯವ್ರ ಬಗ್ಗೆನೂ ನಂಗೆ ಸಂದೇಹ ಇದೆ. ಸಾಕ್ಷಿಗಳನ್ನ ಹುಡುಕ್ತಾ ಇದ್ದೀನಿ ಸರ್. ನನಗೆ ಕೂಡಲೇ ನಿಮ್ಗೆ ಹೋಗ್ತೀನಿ. ಓಕೆ ಮೇಡಮ್. ಮೇಡಮ್, ನೀವೀಗ ತೋಳುಗಳ ಮಧ್ಯೆ ಇದ್ಕೊಂಡು ಹೋರಾಡ್ತಾ ಇದ್ದೀರಾ. ಅವರೆಲ್ಲ ಕರುಣೆ ಇಲ್ಲದೆ ಇರೋ ಕಟುಕರು ಮೇಡಮ್, ಸ್ವಲ್ಪ ಹುಷಾರಾಗಿರಿ. ಅರ್ಜುನ್, ನೀನೇನು ತಪ್ಪು ಮಾಡಿಲ್ಲ ಅಂತ ಸಾಬೀತಾಯ್ತು. ನಿನ್ ಮೇಲೂ ಸಂದೇಹ ಪಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡು. ಸಂಧ್ಯಾ ಪರ ಲಾಯರ್ ಆಗಿ ಹೀಗ್ ಮಾಡದೆ ಬೇರೆ ದಾರಿ ಇರ್ಲಿಲ್ಲ. ನನ್ ಮನ್ಸಿಗೂ ಸಮಾಧಾನ ಇರ್ಲಿಲ್ಲ. ಇನ್ ಮುಂದೆ ಒಬ್ಬ ಲಾಯರ್ ಆಗಿ ನಿನ್ನ ನಾನು ನಂಬ್ತೀನಿ, ಹಾಗೆ ನಿನ್ ಹೆಂಡತಿಯಾಗಿನೂ ನಂಬ್ತೀನಿ. ಸ್ವಾಭಿಮಾನದಿಂದ ಕೆಲಸ ಮಾಡೋಣ ಅಂದ್ಕೊಂಡ್ರೆ ಅಲ್ಲೂ ಮರ್ಯಾದೆ ಇಲ್ಲ. ಅಲ್ಲ, ಕಣ್ಣೆದುರಿಗೆ ಒಬ್ಬರಿಗೆ ಮೋಸ ಆಗುವಾಗ ನೋಡ್ಕೊಂಡು ಹೇಗೆ ಸುಮ್ಮನೆ ಇರೋಕ್ಕಾಗುತ್ತೆ? ಅವರೇನು ನನ್ನ ಕೆಲಸದ ತೆಗೆದು ಮರ್ಯಾದೆ ಇಲ್ದಿರೋ ಜಾಗಕ್ಕೆ ನಾನೇ ಹೋಗಲ್ಲ. ಪುಣೆ ಹೇ ಹೇ ಪುಣೆ ಪುಣೆ ಅಯ್ಯೋ, ಜ್ವರ ಬಂದು ಬಿಟ್ಟಿದೆಯಲ್ಲೇ. ಈಗ ನಡ್ಕೊಂಬಂದೆ. ಮೈ ಬೆಚ್ಚಗಾಯ್ತಲ್ಲ, ಮಾತ್ರೆ ತಗೊಳಕ್ಕೆ ಅಂತ
ಮೆಡಿಕಲ್ ಶಾಪ್ ಕಡೆಗೆ ಹೋಗ್ತಾ ಇದ್ದೆ ಅಷ್ಟೇ ರೀ. ನೀವು ಕಲ್ಪನೆ ಇರ್ಲಿಲ್ವಾ ಮನೆಯಲ್ಲಿ? ಕೆಲ್ಸಕ್ಕೆ ಹೋಗಿದ್ದಾಳೆ. ಮತ್ತೆ ನನಗೆ ಫೋನ್ ಮಾಡಿದ್ರೆ ನಾನೇ ತರ್ತಿದ್ನಲ್ಲ. ಸರಿ ಬಾ, ಆಸ್ಪತ್ರೆಗೆ ಹೋಗೋಣ ಬಾ. ಅಯ್ಯೋ ಏನು ಬೇಡ ರೀ, ಮನೇಲಿ ಕಷಾಯ ಮಾಡ್ಕೊಂಡು ಇವಾಗ ಒಂದ್ ಮಾತ್ರೆ ತಗೊಂಡು ನುಂಗಿದ್ರೆ ಎಲ್ಲ ಸರಿ ಹೋಗತ್ತೆ. ಮೆಡಿಕಲ್ ಶಾಪ್ ವರ್ಗೂ ನೀನ್ ನಡೆಯೋದೇನ್ ಬೇಡ ನೋಡು. ನಾನು ನಿನ್ನ ಮನೆಗೆ ಬಿಟ್ಟು ಆಮೇಲೆ ಹೋಗಿ ಮಾತ್ರೆ ತಗೊಂಡ್ಬರ್ತೀನಿ. ನಡಿ ಮನೆಗೆ ನಡಿ. ರೀ ಏನಿದೆ, ಶರ್ಟ್ ಎಲ್ಲ ಹೀಗೆ ಕಲೆ ಆಗಿದೆಯಲ್ಲ. ನಿನ್ ಮಕ್ಕಕ್ಕಿಷ್ಟು ಏನಿಲ್ಲ ಕಣಮ್ಮ, ಟೀ ಕುಡಿತಾ ಇದ್ನಲ್ಲ ಅವ ಚೆಲ್ ಹೋಗ್ಬಿಡ್ತ ಅಷ್ಟೇ. ನೋಡ್ಕೊಂಡು ಕುಡಿಯೋದಲ್ವೇನ್ರಿ, ಟೀ ಕಲೆ ಹೋಗೋದಿಲ್ಲ, ಈ ಶರ್ಟೇ ಹಾಳಾಗೋಯ್ತು. ಇರ್ಲಿ ಬಿಡು, ನಡಿ ಮನೆಗೆ ಹೋಗೋಣ. ರೀ ಇಲ್ಲಾದ್ರೂ ಕೂತಿದ್ದು ಆಮೇಲೆ ಮನೆಗೆ ಹೋಗೋಣವಾ? ಯಾಕಪ್ಪ? ನಾವೀಗ ಮನೆಗೆ ಹೋದ್ರೆ ಆ ಓನರ್ ಮಗ ನಾವ್ ಬಾಗಿಲ್ ತೆಗಿತಿದ್ದ ಹಾಗೆ ಮನೆಗೆ ಬಂದು ಕೂತ್ ಬಿಡ್ತಾನ್ರಿ. ಬಾಡ್ಗೆ ಕಟ್ಬೇಕಲ್ವಾ? ಅಯ್ಯೋ ನೀವ್ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ? ಮುಖ ಯಾಕೆ ಹೀಗೆ ಸಪ್ಪಗ್ ಮಾಡ್ಕೋತೀರಾ? ಈಗ ಹೇಗೂ ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಲ್ವಾ, ಸಂಬಳ ಬಂದ ತಕ್ಷಣ ಬಾಡಿಗೆ ಕೊಟ್ಬಿಡೋಣ. ನೋಡಿ, ನೀವೇನು ಚಿಂತೆ ಮಾಡಬೇಡಿ. ಆ ಸಂಬಳದ ದುಡ್ಡಲ್ಲಿ ಎಷ್ಟು ಉಳಿಯುತ್ತೋ ಅಷ್ಟರಲ್ಲೇ ನಾನು ಮನೆ ನಡೆಸ್ತೀನಿ. ನನ್ನ ಸ್ವಾಭಿಮಾನಕ್ಕಿಂತ ಮನೆ ಮರ್ಯಾದೆ, ನಮ್ಮ ಹೊಟ್ಟೆ ಪಾಡೆ ಮುಖ್ಯ. ನಾನು ಇಷ್ಟು ವರ್ಷದಾಗೆ ಮತ್ತೆ ಪೂರ್ಣಿಗೆ ನನ್ನ ಮಕ್ಕಳಿಗೆ ಭಾರವಾಗಿ ಮಾತ್ರ ಬದುಕಬಾರ್ದು. ಯಾಕೆ ಯೋಚನೆ ಮಾಡ್ತಿದ್ದೀರಾ? ನನ್ನ ಮಾತು ಕೇಳಿಸ್ತಾ? ಬನ್ನಿ ಹೋಗಿ ಮಾಡ್ತೀನಿ. ಡಬಲ್ ಶಿಫ್ಟ್ ಮಾಡಿ ಆದಷ್ಟು ಬೇಗ ಬಾಡಿಗೆನೂ ಕೊಟ್ಬಿಡೋಣ, ಸಾಲನ ತೀರಿಸ್ಬಿಡೋಣ. ಡಬಲ್ ಶಿಫ್ಟ್ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಡ ಹೇಳಿ. ಅಯ್ಯೋ, ನಾನು ಆರಾಮಾಗಿರ್ತೀನಿ ಬಿಡು. ನನ್ನ ಆರೋಗ್ಯದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀನಿ ನೀನು? ಸರಿ, ಈಗ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಕೂತ್ಕೊಂಡು ಕಾಲ ಕಳೆದು ಹೋಗ್ಬಿಡ. ಬಾ. ಒಂದು ನಿಮಿಷ. ನೀನ್ ಯಾಕೆ ಇಲ್ಲಿ ಬಂದೆ? ಏನ್ ಕೆಲಸ ನಿನ್ಗೆ? ನಡಿ ಹೊರಗಡೆ. ಏನ್ ಅರ್ಜುನ್ ನೀನು? ಮಾತಾಡ್ಸೋಣ ಅಂತ ಬಂದ್ರೆ ಕೈ ಬಿಡು ವಂದನ. ದೂರ ತಳ್ತಿದೀಯಾ? ನಾನಂದ್ರೆ ನಿಂಗೆ ಇಷ್ಟ ಇಲ್ವಾ? ಹೇಳು. ಕೈ ತೆಗಿ ಅಂದೆ. ಬಾಯ್ ಬಿಟ್ಟು ಹೇಳಿದ್ರೆ ಅರ್ಥ ಆಗಲ್ವಾ? ಸುಮ್ನೆ ಇರಿಟೇಟ್ ಮಾಡ್ಬೇಡ. ಅಲ್ಲ, ಹಣೆಗೆ ಆಯಿಂಟ್ಮೆಂಟ್ ಹಚ್ತೀನಿ ಅಂದ್ರೆ ಇರಿಟೇಟ್ ಯಾಕೆ ಆಗ್ತಾ ಇದೀಯಾ? ಏನು ಬೇಕಾಗಿಲ್ಲ, ಮೊದ್ಲು ಹೊರಗಡೆ. ನಾನ್ ಬಂದ್ರೆ ಇರಿಟೇಟ್ ಆಗ್ತೀಯಾ? ಅದೇ ಆ ಭಾರ್ಗವಿ ಕೈ ಹಿಡ್ಕೊಂಡು ಆಯಿಂಟ್ಮೆಂಟ್ ಹಚ್ಚಿದ್ರೆ ಓಕೆ ಅಲ್ವಾ? ಅವರು ನನ್ನ ಹೆಂಡತಿ. ನಮ್ಮಿಬ್ರ ಮಧ್ಯೆ ಈ ತರ ಬಂದ್ ಕೇಳಕ್ ನೀನ್ ಯಾರು? ಈ ರೂಮ್ ಇದೆಯಲ್ಲ, ಇದು ನನ್ನ ರೂಮ್ ಆಗಿರ್ತಿತ್ತು. ಇಷ್ಟೊತ್ತಿಗೆ ನಾನ್ ನಿನ್ ಹೆಂಡತಿ ಆಗಿರ್ತಿದ್ದೆ. ಈಗ ನನ್ನ ಜಾಗದಲ್ಲಿ ಏನು, ನನ್ನ ಜಾಗದಲ್ಲಿ ಅವಳಿದ್ದಾಳೆ ಅನ್ನೋದನ್ನ ನೀನ್ ಮರಿಬೇಡ. ಜಸ್ಟ್ ಸ್ಟಾಪ್ ಇಟ್. ನನ್ನ ನಿನ್ನ ಮದ್ವೆ ಆಗಿ ನಾನೀಗ ಬೇರೆಯವ್ರ ಗಂಡ ಅನ್ನೋದನ್ನ ಅರ್ಥ ಮಾಡ್ಕೊ. ಈ ತರ ಚಿಕ್ಕ ಮಕ್ಕಳ ತರ ಹಠ ಮಾಡಿದ್ರೆ ಏನ್ ಯೂಸ್ ಇಲ್ಲ. ಕೇಳಿಸ್ಕೊ, ನನ್ ಮನ್ಸಲ್ಲಾಗ್ಲಿ ನನ್ ಲೈಫಲ್ಲಾಗ್ಲಿ ನಿನಗೆ ಯಾವತ್ತೂ ಜಾಗ ಇಲ್ಲ ಇಲ್ಲ ಇಲ್ಲ.
ಯಾಕೆ ನಗ್ತಿದ್ಯಾ? ಯಾಕೋ ಅರ್ಜುನ್, ಯಾಕೆ ನಾಟಕ ಆಡ್ತಿದ್ಯಾ? ನಾನೇನ್ ನಾಟಕ ಆಡ್ತಿದ್ದೀನಿ? ನೀವಿಬ್ರು ಇನ್ನೂ ಹತ್ರ ಆಗಿಲ್ಲ. ನಿಮ್ಮಿಬ್ಬರ ನಡುವೆ ಇನ್ನೇನು ನಡೆದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು, ನನ್ ಪರ್ಸನಲ್ ವಿಚಾರದಲ್ಲಿ ಮೂಗ್ ತುರ್ಸಕ್ ಬರ್ಬೇಡ. ಅರ್ಜುನ್, ನಿನ್ನ ನಡುವೆ ಪರ್ಸ್ನಲ್ ಏನ್ ಬಂತು ಅರ್ಜುನ್? ಸುಮ್ಮನೆ ಈ ಪ್ರೀತಿ ನಾಟಕ ಯಾಕೆ? ನಿನ್ ಪ್ರೀತಿನ ಅವಳ ಅರ್ಥ ಮಾಡ್ಕೊಡಲ್ಲ. ಸಿಟ್ ಮಾಡ್ಕೋತಾಳೆ, ನಿನ್ನ ಹತ್ರ ಜಗಳ ಆಡ್ತಾಳೆ, ಕೊಪ್ ತೋರಿಸ್ತಾಳೆ. ಅವಳಿಗೋಸ್ಕರ ದೇವದಾಸ್ ತರ ಕಾಯ್ತೀನಿ ಅನ್ನೋದು ವೇಸ್ಟ್ ಅರ್ಜುನ್. ನಿನ್ ಫೀಲಿಂಗ್ಸ್ನ ನಾನು ಅರ್ಥ ಮಾಡ್ಕೋತೀನಿ. ಅರ್ಜುನ್, ಅವಳನ್ನ ಬಿಟ್ಬಿಡು. ನಾವಿಬ್ರು ಹ್ಯಾಪಿಯಾಗಿ ಜಾಲಿಯಾಗಿ ಮದ್ವೆ ಆಗೋಣ. ಮೈ ಮೇಲ್ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಇಷ್ಟೊತ್ತು ನಿನ್ನ ಇಲ್ಲಿ ನಿಲ್ಸ್ ಮಾತಾಡಿದ್ದೆ ತಪ್ಪು. ನಡಿಯಾಚೆ. ವಂದನಾ, ಐ ಆಮ್ ಸಾರಿ.